ನೋಡಿ, ಮಾರ್ಗಶಿರ ಮಾಸದಲ್ಲಿ ಬರುವಂಥ ಏಕಾದಶಿ ಮೋಕ್ಷದ ಏಕಾದಶಿ. ಇದು ಶುಕ್ಲ ಪಕ್ಷದಲ್ಲಿ ಬಂದಿದೆ. ಶುಕ್ಲ ಪಕ್ಷದಲ್ಲಿ ಬರುವಂಥ ಏಕಾದಶಿ ಮೋಕ್ಷದ ಏಕಾದಶಿ. ಇದರಲ್ಲೂ ಮಾರ್ಗಶಿರ ಮಾಸದಲ್ಲಿ ಬರುವಂಥದ್ದು ಮಹಾ ಏಕಾದಶಿ. ಈ ಏಕಾದಶಿ ಮೋಕ್ಷದ ಏಕಾದಶಿ ಅಂತ ಕರೀತಾರೆ. 22ನೇ ತಾರೀಕು ಮತ್ತು 23ನೇ ತಾರೀಕು ಏಕಾದಶಿ ಬಂದಿದೆ. ಆದರೆ ದಶಮಿಯಲ್ಲಿ ಬಂದಿರೋ ಏಕಾದಶಿ ಮಾಡಬಾರ್ದು. ದ್ವಾದಶಿಯಲ್ಲಿ ಬಂದಿರೋ ಏಕಾದಶಿ ಮಾತ್ರ ಮಾಡಬೇಕು. ಅಂದರೆ ದ್ವಾದಶಿ ಜೊತೆ ಇರೋವಂಥ ಏಕಾದಶಿ ಮಾಡಬೇಕು, ದಶಮಿ ಜೊತೆ ಇರೋವಂಥ ಏಕಾದಶಿ ಮಾಡಬಾರ್ದು. ಇದು ವಿಶೇಷವಾದ ಏಕಾದಶಿ, ಗ್ರಹಣಯುಕ್ತ ಏಕಾದಶಿ ಅಂತ ಹೇಳ್ತಾರೆ. ಇದು ಗರುಡ ಪುರಾಣದಲ್ಲಿ ಇರುವಂಥದ್ದು. ಗರುಡ ಪುರಾಣದಲ್ಲಿ ಗಾಂಧಾರಿಯು ದಶಮಿಯ ಏಕಾದಶಿ ಮಾಡಿರೋದ್ರಿಂದ ತನ್ನ ಜೀವಂತ ಕಾಲದಲ್ಲೇ, ಅಂದರೆ ಗಾಂಧಾರಿ ಜೀವಂತವಾಗಿರುವಾಗಲೇ ತನ್ನ ಮಕ್ಕಳ ಸಾವನ್ನು, ಎಲ್ಲ ಮಕ್ಕಳ ಸಾವು ಅಂದರೆ ಆ ಎಲ್ಲ ಮಕ್ಕಳಿಗೂ ಸಂಹಾರ ಮಾಡಿದ್ದನ್ನು ತನ್ನ ಜೀವನದಲ್ಲೇ ಜೀವಂತವಾಗಿರುವಾಗಲೇ ನೋಡಿದ್ಲು. ಯಾಕೆ ಅಂದರೆ ಮಕ್ಕಳು ಸಾವನ್ನು ಯಾರೂ ತನ್ನ ಜೀವಂತವಾಗಿರುವಾಗ ನೋಡೋದಕ್ಕೆ ಬಯಸೋದಿಲ್ಲ. ಆದರೆ ಗಾಂಧಾರಿ ದಶಮಿ ದಿನ ಏಕಾದಶಿ ಮಾಡಿರೋದ್ರಿಂದ ತನ್ನ ಮಕ್ಕಳು ಸಾವು ತನ್ನ ಕಣ್ಣಲ್ಲೇ ನೋಡಿದ್ರು ಗಾಂಧಾರಿ. ಅದರಿಂದ ದಶಮಿ ಜೊತೆ ಇರುವಂಥ ಏಕಾದಶಿ ಯಾರೂ ಮಾಡಬಾರ್ದು. ಇದು ತುಂಬ ಅಶುಭ ಫಲನ ಕೊಡುತ್ತೆ. ಅದಕ್ಕೋಸ್ಕರ ದ್ವಾದಶಿ ದಿನ ಇರೋವಂಥ ಏಕಾದಶಿ, ದ್ವಾದಶಿ ಜೊತೆ ಇರೋವಂಥ ಏಕಾದಶಿನೇ ಮಾಡಬೇಕು. 23ನೇ ತಾರೀಕು ದ್ವಾದಶಿ ಏಕಾದಶಿ ಇದೆ, ಇದನ್ನೇ ಮಾಡಬೇಕು. ಇದನ್ನು ಮಾಡೋದ್ರಿಂದ ನಿಮಗೆ ಪ್ರತಿಯೊಂದು ಏನೇ ಒಳ್ಳೆ ಸಂಕಲ್ಪ ಕೇಳ್ಕೊಂಡು ಮಾಡಿದ್ರೂ ನಿಮಗೆ ಒಳ್ಳೆಯದಾಗತ್ತೆ. ಮತ್ತು ಆ ದಿನ ನೀವು 22ನೇ ತಾರೀಕು ಉಪವಾಸ ವ್ರತ ಏನೂ ಆಚರಣೆ ಮಾಡಬಾರ್ದು. 23ನೇ ತಾರೀಕು ಮಾತ್ರ ನೀವು ಉಪವಾಸ ವ್ರತ ಆಚರಣೆ ಮಾಡಬೇಕು. ಆದರೆ 22ನೇ ತಾರೀಕು ಮತ್ತು 23ನೇ ತಾರೀಕು ಅನ್ನನ ತಿನ್ನೋ ಹಾಗಿಲ್ಲ. ವ್ರತ ಆಚರಣೆ 22ನೇ ತಾರೀಕು ಮಾಡಬಾರ್ದು, ಬಟ್ ಅನ್ನನ ತಿನ್ನಂಗಿಲ್ಲ. ಮತ್ತು ನೀವು 23ನೇ ತಾರೀಕು ವ್ರತಾಚರಣೆ ಮಾಡಬೇಕು, ಭಜನ್ ಮಾಡಬೇಕು, ಯಜ್ಞ ಮಾಡಬೇಕು. ಮತ್ತು ನೀವು ವಿಷ್ಣುವಿನ ಮಹಾಮಂತ್ರ, ವಿಷ್ಣು ಸಹಸ್ರನಾಮ ಎಲ್ಲ ಹೇಳ್ಬೋದು 23ನೇ ತಾರೀಕು. ಮತ್ತು 23ನೇ ತಾರೀಕು ಯಾರೂ ಅನ್ನನ ತಿನ್ನಬಾರ್ದು, ಏನೇ ದವಸ ಧಾನ್ಯ ಆಗಲಿ ತಿನ್ನಬಾರ್ದು. ಮತ್ತು ಅಗ್ನಿ ಪುರಾಣದಲ್ಲಿ ಇದೆ, ದಶಮಿ ಏಕಾದಶಿ ಏನಾದರೂ ಮಾಡಿದ್ರೆ ನರಕ ಪ್ರಾಪ್ತಿ ಆಗತ್ತೆ. ದಶಮಿಯುಕ್ತ ಏಕಾದಶಿ ಯಾರೂ ಮಾಡಬಾರ್ದು. ಅದರಿಂದ ದ್ವಾದಶಿಯುಕ್ತ ಏಕಾದಶಿನೇ ಮಾಡಬೇಕು. ಅದರಿಂದ ನಮಗೆ ಶಿವನ ಆಶೀರ್ವಾದ, ಮಹಾಪ್ರಭು ವಿಷ್ಣುವಿನ ಆಶೀರ್ವಾದ ಸಿಗುತ್ತೆ ನಮಗೆ. ಮತ್ತು 24ನೇ ತಾರೀಕು ಪಾರಾಯಣ ದಿನ ಅವತ್ತು, ಅಂದರೆ ನಮ್ಮ ಉಪವಾಸ ಮುರಿಯೋ ದಿನ. ಅಂದರೆ ನೀವು ಸೂರ್ಯ ಹುಟ್ಟೋಕ್ಕಿಂತ ಮುಂಚೆನೇ ದ್ವಾದಶಿ ಇರುತ್ತಲ್ಲ, ಆವಾಗ ನೀವು ಉಪವಾಸನ ಮುರಿಬೇಕು. ನೋಡಿ, ಈ ಥರ ಮಾಡೋದ್ರಿಂದ ನಿಮಗೆ 100 ಯಜ್ಞ ಮಾಡಿದಂಥ ಪುಣ್ಯ ಸಿಗುತ್ತೆ. ಅಂದರೆ 1000 ಯಜ್ಞ, 100 ಯಜ್ಞ, 1000 ಯಜ್ಞ ಮಾಡಿದಷ್ಟು ನಮಗೆ ಪುಣ್ಯ ಸಿಗುತ್ತೆ. ನೋಡಿ, ರಾಜ ವಿಕಾಸನ ಈ ವ್ರತನು ಮಾಡ್ದ. ಈ ವ್ರತ ಮಾಡಿ ಅವನು ಪಿತೃಗಳಿಗೆ ಮೋಕ್ಷ ಸಿಕ್ತು. ಅಂದರೆ ಈ ಬಂದಿರೋವಂಥ ಏಕಾದಶಿ ಇದು ಮೋಕ್ಷದ ಏಕಾದಶಿ. ಅಂದರೆ ಗ್ರಹಣ ಎಷ್ಟು ಪವರ್ಫುಲ್ಲಾಗಿರುತ್ತೋ ಹಾಗೆ ಇದನ್ನು ಕೂಡ ಏಕಾದಶಿ ತುಂಬ ಪವರ್ಫುಲ್ಲಾಗಿದೆ. ಇದು ಮಾರ್ಗಶಿರದಲ್ಲಿ ಬರುವಂಥ ವಿಶೇಷವಾದ ಏಕಾದಶಿ ಇದು. ಈ ಏಕಾದಶಿ ಆಚರಣೆ ಮಾಡಿ ನಿಮ್ಮ ಪಿತೃಗಳಿಗೂ ಮೋಕ್ಷ ಸಿಗಲಿ ಅಂತ ನೀವು ಕೇಳ್ಕೊಬೇಕು, ಅವ್ರಿಗೆ ಮೋಕ್ಷ ಸಿಗುತ್ತೆ. ನೋಡಿ, ಏನೇ ನೀವು ದೊಡ್ಡ ಪಾಪಗಳು ಮಾಡಿರಲಿ, ನೀವು ಎಂಥ ಪಾಪಗಳಾದರೂ ಮಾಡಿರಲಿ, ಈ ಏಕಾದಶಿನ ನೀವು ಆಚರಿಸೋದ್ರಿಂದ ಪಾಪ ಮುಕ್ತರಾಗ್ತೀರ. ನಿಮ್ಮ ಪಾಪ ಎಲ್ಲ ಕಡಿಯುತ್ತೆ. ನೀವೇನೇ ಪಾಪ ಮಾಡಿದ್ರು ಅದೆಲ್ಲ ನಿಮಗೆ ಪಾಪ ಎಲ್ಲ ಮುಕ್ತಿಯಾಗುತ್ತೆ ಏಕಾದಶಿ ಆಚರಿಸೋದ್ರಿಂದ. ಅದರಿಂದ ವಿಶೇಷವಾಗಿ ನೀವು 23ನೇ ತಾರೀಕಿಗೆ ಆಚರಿಸಿ. ಇದು ಪುರಾಣಯುಕ್ತ ಏಕಾದಶಿ. ಇದು ಗರುಡ ಪುರಾಣದಲ್ಲಿ ಇರುವಂಥ ವಿಚಾರ ನಾನು ಹೇಳಿದ್ದೀನಿ ನಿಮಗೆ. ಅದರಿಂದ ನೀವು ಉಪವಾಸ ಆಚರಣೆ ಮಾಡಿ, ಭಜನೆ ಮಾಡಿ, ಯಜ್ಞ ಯಾಗಾದಿಗಳು ಮಾಡ್ಬೋದು. ಈ ವಿಶೇಷವಾಗಿ ಮೋಕ್ಷದ ಏಕಾದಶಿ ಮಾರ್ಗಶಿರ ಮಾಸದಲ್ಲಿ ಬರುವಂಥದ್ದು
ಮತ್ತು ನೀವು ಶನಿವಾರ 23 ಇದೆ, 23ನೇ ತಾರೀಕು, ಮತ್ತು ಶನಿವಾರ ಪಾರಾಯಣ ದಿನ 24ನೇ ತಾರೀಕಿದೆ. 24th ಬಂದುಬಿಟ್ಟು ಪಾರಾಯಣ ಡೇ ಇದೆ. 24ನೇ ತಾರೀಕು ನೀವು ಉಪವಾಸ ಮುರಿಬೇಕು. ಉಪವಾಸ ಮುರಿ ನೋಡಿ. 21st ಇಲ್ಲ, 22nd ಇಲ್ಲ, 22 ಇಲ್ಲ, 21ನೇ ತಾರೀಕು ಇಲ್ಲ, 22 ಇಲ್ಲ, 23ನೇ ತಾರೀಕು ಮಾಡಿ ನೀವು ಏಕಾದಶಿ. ವಿಶೇಷವಾಗಿ ಸಂಕಲ್ಪ ಮಾಡಿಕೊಂಡು ನೀವು ಮಹಾವಿಷ್ಣುವಿಗೆ ಕೇಳ್ಕೊಳ್ಳಿ. ನಿಮಗೇನೇ ಆರೋಗ್ಯ ತೊಂದರೆ ಇದ್ದರೂ ಏನೇ ಇದ್ದರೂ ಎಲ್ಲ ಕಳೀತಾರೆ. ಮಹಾಪ್ರಭು ವಿಷ್ಣು ನಿಮಗೇನೇ ತೊಂದರೆ ಇದ್ದರೂ ಎಲ್ಲ ಒಗಿಸ್ತಾರೆ ಕೃಷ್ಣ. ಮತ್ತು ಗೀತಾ ಜಯಂತಿ ಇದೆ. ಗೀತಾನ ನಮಗೆ ಕೊಟ್ಟಂಥ ದಿನ, ಕೃಷ್ಣ ಗೀತೆಯನ್ನು ಕೊಟ್ಟಂಥ ದಿನ ಆ ದಿನ. ಅದರಿಂದ ತುಂಬ ವಿಶೇಷವಾಗಿದೆ. ನೀವು ಕೇಳ್ಕೊಂಡು ಸಂಕಲ್ಪ ಮಾಡ್ಕೊಳ್ಳಿ, ನಿಮ್ಮೆಲ್ಲ ಕಷ್ಟಗಳು ದೂರ ಆಗತ್ತೆ. ಮತ್ತು ಏಕಾದಶಿ ದಿನ ನೀವು ಬೆಳಗ್ಗೆನೇ ಬೇಗ ಎದ್ದು ನೀವು ಎಲ್ಲ ಕ್ಲೀನ್ ಮಾಡಿಕೊಂಡು ನೀವು ಶುಚಿಭೂತರಾಗಿ ಗೋಮಯದಿಂದ ಸ್ನಾನ ಮಾಡಿಕೊಂಡು ನೀವು ವಿಷ್ಣುವಿನ ಆಲಯಕ್ಕೆ ಹೋಗಬೇಕು. ನೀವು ಹೋಗಿ ಮಹಾವಿಷ್ಣುವಿನ ದರ್ಶನ ಮಾಡಬೇಕು. ನೀವು ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡಿದ್ರೆ ನಿಮಗೆ ತುಂಬ ಒಳ್ಳೆಯದು. ಕೆಲಸಕ್ಕೆ ಹೋಗೋರಾಗಿದ್ದರೆ ನೀವು ಸಂಜೆ ಹೋಗ್ಬೋದು. ವಿಶೇಷವಾಗಿರೋ ಅಂಥದ್ದು. ಮತ್ತು ಮನೆಯಲ್ಲಿ ಮಹಾವಿಷ್ಣುವಿನ ಅಭಿಷೇಕ ಆಗಲಿ, ಪಂಚಾಮೃತ ಅಭಿಷೇಕ ಆಗಲಿ ವಿಷ್ಣುಗೆ, ಮತ್ತು ಶಿವಲಿಂಗ ಇದ್ದರೆ ಅದಕ್ಕೂ ನೀವು ಅಭಿಷೇಕ ಮಾಡಿ ತುಂಬ ಒಳ್ಳೆಯದಾಗುತ್ತೆ. ಯಾಕೆಂದರೆ ದ್ವಾದಶಿ ಇರೋದರಿಂದ ಶಿವನ ಆರಾಧನೆ ಕೂಡ ತುಂಬ ವಿಶೇಷವಾಗಿರುವಂಥದ್ದು. ಆದ್ದರಿಂದ ನೀವು ಅಭಿಷೇಕ ಎಲ್ಲ ಮಾಡಿ ಮತ್ತು ವಿಷ್ಣುವಿಗೆ ನೀವು ಒಂದೊಂದೇ ಮಂತ್ರ ಹೇಳ್ತಾ ಒಂದೊಂದೇ ತುಳಸಿ ದಳ ಅರ್ಪಣೆ ಮಾಡ್ಬೋದು. ಇಲ್ಲ ತುಳಸಿ ತರೋಕ್ಕಾಗಿಲ್ಲ ಅನ್ನೋರು ನೀವು ಒಂದು ಸರಿ ತುಳಸಿನ ಅರ್ಪಣೆ ಮಾಡಿ ಕೃಷ್ಣನ ಪಾದಕ್ಕೆ ನಮಸ್ಕಾರ ಮಾಡ್ಕೊಂಡು ಸಂಕಲ್ಪ ಮಾಡ್ಕೊಳ್ಳಿ ವಿಶೇಷವಾಗಿ. ಮತ್ತು ತುಳಸಿನೇ ಆಗಿರಬೇಕು. ಮತ್ತು ನೈವೇದ್ಯಕ್ಕೆ ನೀವು ಸಜ್ಜಿಗೆ ಮಾಡಬೇಕು, ವಿಷ್ಣುವಿಗೆ ಅರ್ಪಣೆ ಮಾಡಬೇಕು. ವಿಷ್ಣುವಿಗೆ ಅರ್ಪಣೆ ಮಾಡೋದ್ರಿಂದ ನಿಮ್ಮ ಎಲ್ಲ ಸಂಕಲ್ಪಗಳು ಈಡೇರುತ್ತೆ. ಹೀಗೆ ನೀವು ಆರಾಧನೆ ಮಾಡಿಕೊಂಡು ವಿಷ್ಣುವಿಗೆ 24ನೇ ತಾರೀಕು ಉಪವಾಸ ಮುರಿಬೇಕು. ಮಕ್ಕಳೆಲ್ಲ ಉಪವಾಸ ಇರೋದು ಬೇಡ. ಅವ್ರೇನಾದರೂ ಅವಲಕ್ಕಿ, ಬಾಳೆಹಣ್ಣು ಆ ರೀತಿ ಫ್ರೂಟ್ಸ್ ತಿನ್ಕೋಬೋದು. ಮತ್ತು ದೊಡ್ಡವರು ಕೈಲಾದವರು ಉಪವಾಸ ಮಾಡಬೇಕು. ಮತ್ತು ವಯಸ್ಸಾದವರು, ಹುಷಾರಿಲ್ಲದೆ ಇರೋರು, ಹೆಲ್ತ್ ಪ್ರಾಬ್ಲಮ್ ಇರೋರು ಅವರೆಲ್ಲ ಉಪವಾಸ ಏನು ಮಾಡೋದಲ್ಲ ಬೇಡ. ಅವಲಕ್ಕಿ ತಿನ್ಕೊಂಡು ಆ್ಯಪಲ್ಲು, ಹಾಲು ತೊಗೊಂಡ್ರೆ ಸಾಕು. ಮತ್ತು ಯಾವುದೇ ರೀತಿ ಅನ್ನ ಸಾಂಬಾರಾಗಲಿ ತಿನ್ನೋದು ಮತ್ತು ದವಸ ಧಾನ್ಯ ತಿನ್ನೋದು ಮಾತ್ರ ದಯವಿಟ್ಟು ಮಾಡಬೇಡಿ. ಮತ್ತು ಅದು ಉಪವಾಸ ಮಾಡಿಲ್ಲ ಅಂದರೆ ಏಕಾದಶಿ ಫಲ ನಿಮಗೆ ಸಿಗಲ್ಲ. ಮತ್ತು ಏಕಾದಶಿ ಅಂದರೆ ಉಪವಾಸ ಮಾಡಿಲ್ಲ ಅಂದರೆ ತುಂಬಾ ನರಕ ಪ್ರಾಪ್ತಿ ಆಗುತ್ತೆ. ಅದರಿಂದ ವಿಶೇಷವಾಗಿ ಏಕಾದಶಿನ ಆಚರಣೆ ಮಾಡಿಕೊಂಡು ಎಲ್ಲ ನಿಮಗೆಲ್ಲ ಒಳ್ಳೆಯದಾಗಲಿ. ಮತ್ತು ನಾನು ಮಂತ್ರ ಕೂಡ ಹೇಳ್ತೀನಿ. ಓಂ ಭಗವತೆ ವಾಸುದೇವಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಇದೊಂದು ಮಂತ್ರ ಹೇಳ್ಬೋದು. ಮತ್ತು ಇನ್ನೊಂದು ಮಂತ್ರ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ 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 ಹರೇ ಹರೇ ಅಂತ ನೀವು ಈ ಥರ ನೋಡಿ. ಕೃಷ್ಣಾಯ ವಾಸುದೇವಾಯ ಹರೆಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮಃ. ಒಟ್ಟು 3 ಮಂತ್ರ ನಾನು ಹೇಳ್ಕೊಟ್ಟಿದ್ದೀನಿ. ಇದನ್ನು ನೀವು ಒಂದೊಂದು ಮಾಲ ಯಾವುದಾದ್ರೂ ಒಂದು ಮಂತ್ರ ಹೇಳ್ಕೊಳ್ಳಿ. ಇದರಲ್ಲಿ ನಿಮ್ಗೆ ಯಾವ ಮಂತ್ರ ಹೇಳೋ ಅಷ್ಟು ನಿಮಗೆ ಉಚ್ಚರಿಸಕ್ಕೆ ಬರುತ್ತೆ ಅದನ್ನು ತುಳಸಿ ಮಾಲೆ ತಗೊಂಡು 108 ಬಾರಿ ಹೇಳ್ಕೊಳ್ಳಿ ಮೋಕ್ಷದ ಏಕಾದಶಿ ದಿನ. ಮತ್ತು ವಿಷ್ಣುವಿನ ಸಹಸ್ರನಾಮ ಕೂಡ ನೀವು ಪಾರಾಯಣ ಮಾಡಿ. ಇದನ್ನೆಲ್ಲ ಮಾಡೋದ್ರಿಂದ ನಿಮಗೆ ಆ ವಿಷ್ಣು ಭಗವಾನ್ ನೀವು ಎಂಥ ಕಷ್ಟದಲ್ಲಿದ್ದರೂ ಕೂಡ ಬಂದು ನಿಮ್ಮನ್ನು ಮೇಲೆತ್ತುತ್ತಾರೆ. ನಿಮಗೆ ಮೋಕ್ಷ ಸಿಗುತ್ತೆ. ಅಂದರೆ ನಿಮ್ಮ ಪಿತೃಗಳಿಗೆ ಮೋಕ್ಷ ಕೇಳ್ಕೊಳ್ಳಿ. ಅಂದರೆ ನಿಮಗೂ ಒಳ್ಳೆಯದಾಗತ್ತೆ. ಮುಂದೆ ನಿಮಗೆ ಏನಪ್ಪ ಯಾವ ರೀತಿ ಒಳ್ಳೇದು ಮಾಡಬೇಕು ಅಂತ ವಿಷ್ಣುಗೆ ಗೊತ್ತಿರುತ್ತೆ. ಮಹಾಪ್ರಭು ವಿಷ್ಣುಗೆ ಈ ರೀತಿ ನೀವು ಆರಾಧನೆ ಮಾಡಿಕೊಂಡು ಎಲ್ಲರೂ ಪೂಜೆ ಮಾಡಿ. ನಿಮಗೆಲ್ಲ ಒಳ್ಳೆಯದಾಗಲಿ. ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.